ಎಲ್ಲರಿಗೂ ಇಂದಿನ ತರಗತಿಗೆ ಸ್ವಾಗತ. ನನ್ನ ಹೆಸರು ಧನ್ಯಶ್ರೀ ಬಿ. ಇಂದಿನ ತರಗತಿಗೆ ಸುಸ್ವಾಗತ. ಮಕ್ಕಳೇ, ನಾವು ಇಂದಿನ ತರಗತಿಯಲ್ಲಿ 9ನೇ ತರಗತಿಯ ಕನ್ನಡ ಭಾಗದ ವಿಷಯನ ತಿಳ್ಕೊಳ್ಳೋಣ. ನಾವು ಗದ್ಯ ಭಾಗವನ್ನು ಪ್ರವೇಶಿಸುವುದಕ್ಕಿಂತ ಮೊದಲು ನಿಮಗೆ ಕೆಲವೊಂದು ಪ್ರಶ್ನೆಗಳನ್ನು ಕೇಳ್ತೀನಿ. ಅದಕ್ಕೆ ಸರಿಯಾದಂತಹ ಉತ್ತರವನ್ನು ನೀಡಿ. ನೀವೆಲ್ಲ ಪ್ರವಾಸಕ್ಕೆ ಹೋಗಿದ್ದೀರಾ? ಎಲ್ಲರೂ ಒಂದಲ್ಲ ಒಂದು ರೀತಿ ಪ್ರವಾಸಕ್ಕೆ ಹೋಗೇ ಇರ್ತೀರ. ತಮ್ಮ ಕುಟುಂಬದಿಂದ ಆಗಿರ್ಬೋದು, ಅಥವಾ ಸ್ನೇಹಿತರ ಜೊತೆ ಅಥವಾ ಬಂಧು ಬಾಂಧವ್ಯರ ಜೊತೆ ಆಗಿರ್ಬೋದು, ನೀವು ಪ್ರವಾಸಕ್ಕೆ ಹೋಗಿರ್ತೀರ ಅಲ್ವಾ? ಹಾಗಿದ್ರೆ ಯಾವ ಪ್ರವಾಸಕ್ಕೆ ನೀವೆಲ್ಲ ಹೋಗಿದ್ದೀರಾ? ಯಾವ ಸ್ಥಳವನ್ನು ಪ್ರವಾಸವನ್ನು ಕೈಗೊಂಡಿದ್ದೀರಾ ಅಂತ ತಿಳ್ಕೊಬೋದಾ? ಹೌದು, ನೀವೆಲ್ಲ ಹೀಗೆ ಮುರುಡೇಶ್ವರ ಆಗಿರ್ಬೋದು, ತಲಕಾಡು ಆಗಿರ್ಬೋದು, ಹಳೇಬೀಡು ಆಗಿರ್ಬೋದು, ಬೇಲೂರು ಆಗಿರ್ಬೋದು, ಅಥವಾ ಹೊರನಾಡು, ಹೀಗೆ ಹಲವಾರು ಪ್ರದೇಶ, ಮುರುಡೇಶ್ವರಿಗೆ ಹಲವಾರು ಪ್ರದೇಶವನ್ನು ನೀವು ಪ್ರವಾಸ ಕೈಗೊಂಡು ಪ್ರವಾಸದ ಸ್ಥಳಗಳನ್ನು ನೋಡಿರ್ತೀರ. ನಾನು ನಿಮಗೆ ಒಂದು ಪ್ರವಾಸ ತಾಣದ ಚಿತ್ರವನ್ನು ತೋರಿಸ್ತೀನಿ. ಅದು ಯಾವ ಪ್ರವಾಸದ ಸ್ಥಳ ಅಂತ ನೀವು ಗುರುತಿಸ್ಬೇಕು. ನೋಡಿ ಮಕ್ಕಳ, ಇದು ಯಾವ ಪ್ರದೇಶ ಅಂದರೆ ಯಾವ ಪ್ರವಾಸ ತಾಣ ಆಗಿರುತ್ತೆ ಅಂತ ಹೇಳಿ. ಗುಡ್, ಇದು ತಲಕಾಡು. ಓಕೆ, ಈ ತಲಕಾಡಿಗೆ ನೀವೆಲ್ಲ ಹೋಗಿದ್ದೀರಾ. ಹಾಗಾದರೆ ಈ ತಲಕಾಡನ್ನು ರಾಜಧಾನಿಯಾಗಿಸಿಕೊಂಡು ಕೆಲವೊಂದು ರಾಜಮನೆತನಗಳ ಆಳ್ವಿಕೆಯನ್ನು ಮಾಡಿದೆ. ಅದ್ಯಾವುದ್ಯಾವುದು ಅಂತ ನಿಮಗೆ ಗೊತ್ತಾ ಮಕ್ಕಳ? ಪ್ರಮುಖವಾಗಿ 3 ರಾಜಮನೆತನ ಆಳ್ವಿಕೆ ಮಾಡಿದೆ. ಅದರಲ್ಲಿ ಚೋಳರು ಅತ್ಯಂತ ಪ್ರಮುಖರು. ಅದೇ ರೀತಿ ನಮ್ಮ ಕರ್ನಾಟಕವನ್ನು ಆಳ್ವಿಕೆ ಮಾಡಿರುವಂಥ ಹೊಯ್ಸಳರು ಸಹ ಅತ್ಯಂತ ಪ್ರಮುಖರು. ಅದಾದ ನಂತರ ತಲಕಾಡಿನ ಗಂಗರು ಹೆಚ್ಚು ತಲಕಾಡನ್ನು ಆಳ್ವಿಕೆಯನ್ನು ಮಾಡಿದ್ದಾರೆ ಎಂಬ ಹೆಸರನ್ನು, ಅಂದರೆ ಕರ್ನಾಟಕ ಇತಿಹಾಸದಲ್ಲಿ ಗಂಗರು ಹೆಚ್ಚು ತಲಕಾಡಿನ ಭಾಗವನ್ನು ಆಳ್ವಿಕೆ ಮಾಡಿದ್ದಾರೆ ಎಂಬುದನ್ನು ನಾವು ತಿಳ್ಕೊಬೋದು. ಇನ್ನು ಈ ತಲಕಾಡು ನಮ್ಮ ಕರ್ನಾಟಕದಲ್ಲಿ ಇರೋದಲ್ವ, ಇಲ್ಲಿ ನೋಡ್ಬೋದು ಮಕ್ಕಳ. ಈ ಮ್ಯಾಪಿಂಗಲ್ಲಿ ನೋಡೋದಾದರೆ ನಮ್ಮ ತಲಕಾಡು ಎಲ್ಲಿ ಕಂಡು ಬರುತ್ತದೆ ಅನ್ನೋದು ನೀವು ತಿಳ್ಕೊತೀರ. ನೆಕ್ಸ್ಟು, ನಾವು ಪ್ರಸ್ತುತ ತರಗತಿಯಲ್ಲಿ ಲೇಖಕರಾದಂತಹ ಹಿರೇಮಲ್ಲೂರನ್ ಈಶ್ವರರ್ ಅವರು ರಚಿಸಿರುವ ತಲಕಾಡಿನ ವೈಭವ ಎಂಬ ಗದ್ಯ ಭಾಗವನ್ನು ತಿಳ್ಕೊಳ್ಳೋಣ. ಯಾರು ಕವಿ? ಲೇಖಕರ್ಯಾರು? ಹಿರೇಮಲ್ಲೂರನ್ ಈಶ್ವರನ್. ತಲಕಾಡಿನ ವೈಭವ ಇದೊಂದು ಪ್ರವಾಸ ಕಥನವಾಗಿದ್ದು, ಲೇಖಕರು ತಲಕಾಡಿಗೆ ಹೋದಾಗ ಅಲ್ಲಿ ಆದಂತಹ ಅನುಭವಗಳನ್ನು ಈ ಗದ್ಯ ಭಾಗದಲ್ಲಿ ತಿಳಿಸಿದ್ದಾರೆ. ನಾವು ಹೇಳ್ಬೋದು ಇದೊಂದು ಪ್ರವಾಸ ಕಥನ ಆಗಿರುತ್ತೆ. ಹಿರೇಮಲ್ಲೂರನ್ ಈಶ್ವರವರು ಪ್ರವಾಸ ಕೈಗೊಂಡಂಥ ಸಂದರ್ಭದಲ್ಲಿ ತಮಗಾದ ಅನುಭವವನ್ನು ಈ ತಲಕಾಡಿನ ವೈಭವ ಎಂಬ ಗದ್ಯ ಭಾಗದಲ್ಲಿ ತಿಳಿಸಿದ್ದಾರೆ. ಈ ತಲಕಾಡಿನ ವೈಭವ ಎಂಬ ಗದ್ಯ ಭಾಗವನ್ನು ಹಿರೇಮಲ್ಲೂರನ್ ಈಶ್ವರ ಅವರು ಕವಿ ಕಂಡ ನಾಡು ಎಂಬ ಪ್ರವಾಸ ಕಥನದಿಂದ ಆರಿಸಿಕೊಳ್ಳಲಾಗಿದೆ. ಇದು ಹಿರೇಮಲ್ಲೂರನ್ ಈಶ್ವರನವರ ಅತ್ಯಂತ ಪ್ರಮುಖವಾದಂಥ ಪ್ರವಾಸ ಕಥನ. ಮಕ್ಕಳೇ, ನಾವು ಪ್ರವಾಸ ಕಥನದ ಬಗ್ಗೆ ತಿಳ್ಕೊಳ್ಳೋದ್ರೆ ತಲಕಾಡಿನ ಒಬ್ಬ ಗದ್ಯ ಭಾಗವನ್ನು ತಿಳಿಯೋದ ಮುಂಚೆ ಹಿರೇಮಲ್ಲೂರನ್ ಈಶ್ವರನ್ ಅವರ ಒಂದು ಕಿರು ಪರಿಚಯವನ್ನು ನೋಡೋದಾದರೆ, ನೀವು ಈ ಚಿತ್ರದಲ್ಲಿ ನೋಡ್ತಾ ಇರ್ಬೋದು, ಇವರೇ ಹಿರೇಮಲ್ಲೂರನ್ ಈಶ್ವರರವರು. ಇವರ ಜನನ ಜನವರಿ 11, 1922. ಇವರ ಸ್ಥಳವನ್ನು ನೋಡೋದಾದರೆ ಹಾವೇರಿ ಜಿಲ್ಲೆಯ ಶಿಗ್ಗಾಂವಿ ತಾಲೂಕಿನ ಹಿರೇಮಲ್ಲೂರಿನವರು. ಇವರ ಪ್ರಮುಖವಾದಂಥ ಕೃತಿಗಳನ್ನು ನಾವು ನೋಡೋದಾದರೆ ವಿಷ ನಿಮಿಷಗಳು, ಭಾರತದ ಹಕ್ಕಿಗಳು, ಹಾಲಾಹಲ, ತಾಯಿ ನೋಟ. ಇವರ ಪ್ರಮುಖ ಪ್ರವಾಸ ಕಥನ ಕವಿ ಕಂಡ ನಾಡು. ನೀವು ನೋಡ್ಬೋದು, ಈ ತಲಕಾಡಿನ ವೈಭವ ಎಂಬ ಗದ್ಯ ಭಾಗವನ್ನು ಸಹ ಈ ಕವಿ ಕಂಡ ನಾಡು ಎಂಬ ಪ್ರವಾಸ ಕಥನದಿಂದ ಆರಿಸಿಕೊಳ್ಳಲಾಗಿದೆ. ನೀವು ನೋಡ್ಬೋದು, ಹಾವೇರಿ, ಹಿರೇಮಲ್ಲೂರಿನವರು ಜನಿಸಿರುವಂಥ ಸ್ಥಳ ಹಾವೇರಿಯ ಶಿಗ್ಗಾಂವಿ. ಇನ್ನು ಇವರ ಪ್ರಮುಖ ಪ್ರವಾಸ ಕಥನವಾದಂತಹ ಕವಿ ಕಂಡ ನಾಡು. ಮಕ್ಕಳ, ನಾವು ತಲಕಾಡಿನ ವೈಭವ ಹಿರೇಮಲ್ಲೂರನ್ ಈಶ್ವರನ್. ನಾವು ಇಂದು ತಲಕಾಡಿನ ಧಾರ್ಮಿಕ ಭಾವನೆ, ಪ್ರಕೃತಿ ವೀಕ್ಷಣೆ, ಶೈಕ್ಷಣಿಕ ಅರಿವು, ಮನೋರಂಜನೆ ಮೊದಲಾದ ಉದ್ದೇಶಗಳಿಗಾಗಿ ದೇಶ ವಿದೇಶಗಳ ಪ್ರವಾಸ ಕೈಗೊಂಡು
ಲೋಕಾಭಿನವ ಪಡೆಯುತ್ತಿದ್ದೇವೆ. ಅದೇ ರೀತಿ ಈ ಹಿರೇಮಲ್ಲೂರಿನ ಈಶ್ವರನ್ ಅವರು ತಮ್ಮ ಉದ್ದೇಶದಿಂದ ಆ ತಲಕಾಡಿಗೆ ಪ್ರವೇಶಿಸಿದಂಥ ಸಂದರ್ಭದಲ್ಲಿ ತಮಗಾದ ಅನುಭವವನ್ನು ತಲಕಾಡಿನ ವೈಭವ ಅಂತ ಗದ್ಯದಲ್ಲಿ ತಿಳ್ಕೊಂಡಿದ್ವಿ. ಈಗ ನಾವು ತಲಕಾಡು ಅಂದಾಕ್ಷಣ ನೀವು ನೋಡ್ಬೋದು ಅದರ ಸುತ್ತಮುತ್ತಲು ಮರಳಿನಿಂದ ತುಂಬಿರೋದನ್ನು ನೋಡ್ಬೋದು. ಅದು ಏನಕ್ಕೆ ಮರಳಾಯಿತು ಅನ್ನುವಂಥದ್ದು ನಿಮ್ಗೆಲ್ಲರಿಗೂ ತಿಳಿದೇನೇ ಇದೆಯೋ, ಬಟ್ ಅದಕ್ಕೊಂದು ರಹಸ್ಯ ಅಂತೂ ಇದ್ದೇ ಇದೆ ಅಲ್ವಾ. ಅದಕ್ಕೆ ಸಂಬಂಧಿಸಿದಂತೆ ಆ ರಹಸ್ಯ ಏನು ಅಂತ ಈ ವಿಡಿಯೋದಲ್ಲಿ ನಾವು ತಿಳ್ಕೊಳ್ಳೋಣ. 17ನೇ ಶತಮಾನದಾಗ ಶ್ರೀರಂಗಪಟ್ಟಣದ ರಾಜ ಸಾರಿ ಮಕ್ಕಳ 17ನೇ ಶತಮಾನದಾಗ ಶ್ರೀರಂಗಪಟ್ಟಣದ ರಾಜ ಶ್ರೀರಂಗರಾಯ ಅವ್ರ ಒಂದ್ ಕಾಯಿಲೆಲಿಂತ್ರ ಒದ್ದಾಡತ್ತಿದ್ರ. ಅವಾಗ ರಾಜ್ಯದ ಭಾರ 17ನೇ ಶತಮಾನದಾಗ ಶ್ರೀರಂಗಪಟ್ಟಣದ ರಾಜ ಶ್ರೀರಂಗರಾಯ ಅವ್ರ ಒಂದ್ ಕಾಯಿಲೆಲಿಂತ್ರ ಒದ್ದಾಡತ್ತಿದ್ರ. ಅವಾಗ ರಾಜ್ಯದ ಭಾರ ಅವ್ರ 7ನೇ ಹೆಂಡತಿ ರಾಣಿ ಅಲ್ಮೇಲಮ್ಮ ಮೇಲೆ ಬಿದ್ದ್ಬಿಟ್ಟಿತ್ತು. ಅದೇ ಟೈಮಿಗ ರಾಜ ಒಡೆಯರ್ ಅವ್ರ ಸೈನಿಕರ ಅವ್ರ ರಾಜ್ಯದ ಒಳಗ ನುಗ್ಬಿಟ್ರ. ಅವಾಗ ರಾಣಿ ಅಲ್ಮೇಲಮ್ಮ ರಾಜ್ಯದ ಒಡವೆ ಎಲ್ಲಾ ತಗೊಂಡ ತಲಕಾಡು ಕಡೆ ಓಡಿದ್ರ. ಆದ್ರ ಒಡೆಯರ್ ಸೈನಿಕರ ಅವ್ರ ಹಿಂದ್ ಓಡೋಡ್ ಬರತ್ತಿದ್ರ. ಅವಾಗ ನೊಂದ ಅಲ್ಮೇಲಮ್ಮ ನದಿ ದಡಕ್ ನಿಂತ ತಲಕಾಡು ಮರಳಾಗಲಿ, ಮಲ್ಲಂಗಿ ಮದುವಾಗಲಿ, ಮೈಸೂರು ದೊರೆಗೆ ಮಕ್ಕಳಾಗದೇ ಇರಲಿ ಅಂತ ಹೇಳಿ ಶಾಪ ಕೊಟ್ಟು ಬಿಟ್ರೆ. ಅದ್ರಲಿಂತ್ರ ನೋಡ್ರಿ 30ಕ್ಕಿಂತ ಜಾಸ್ತಿ ಗುಡಿ ಈಗ ಉಸುಕ್ ಸೇರ್ಕೊಂಡ್ಬಿಟ್ಟಾವ. ಮಲ್ಲಂಗಿ ಒಳಗ ವರ್ಫುಲ್ ಕ್ರಿಯೇಟ್ ಆಗ್ಬಿಟ್ಟೈತಿ. ಮತ್ತ ಮೈಸೂರು ರಾಯಲ್ ಫ್ಯಾಮಿಲಿದವ್ರಗ ತಮ್ಮ ವಂಶ ಬೆಳ್ಸಾಕ ಕಷ್ಟ. ಈಗ ನೋಡಿದ್ರಿ ಅಲ್ವಾ, ಈ ಅಲಮೇಲಮ್ಮ ಅನ್ನುವಂಥವ್ರು ಆ ರಾಜ್ಯವನ್ನು ಆಳ್ವಿಕೆಯನ್ನು ಮಾಡ್ತಾ ಇರ್ತಾರೆ. ಅವರಲ್ಲಿ ತುಂಬ ಚಿನ್ನ ಇರುತ್ತೆ ಅಂತ ನಮ್ಮ ಮೈಸೂರು ಒಡೆಯರಿಗೆ ತಿಳಿಯುತ್ತೆ. ಮೈಸೂರು ಒಡೆಯ ರಾಜವಂಶ ಆಳ್ವಿಕೆ ಮಾಡ್ತಾ ಇರೋರಿಗೆ ಆ ಸಂದರ್ಭದಲ್ಲಿ ಮೈಸೂರು ಒಡೆಯರಿಗೇನು ಅದು ತಲಕಾಡು ಮೈಸೂರಿಗೆ ಸೇರೋದ್ರಿಂದ ಆ ಒಡವೆಗಳೆಲ್ಲ ನಮ್ಮ ಮೈಸೂರಿಗೆ ಸೇರಬೇಕು ಅನ್ನುವ ಉದ್ದೇಶದಿಂದ ಅವರು ತಮ್ಮ ಅರಸರು ಅಥವಾ ತಮ್ಮ ಆಳ್ವಿಕೆ ಮಾಡುವಂತಹ ಅರಸರು ಏನು ಮಾಡ್ತಾರೆ, ತಮ್ಮ ಸೇವಕರನ್ನು ಕಳಿಸ್ತಾರೆ ಅಲಮೇಲಮ್ಮ ಹತ್ರ, ಚಿನ್ನ ಎಲ್ಲ ನಮಗೆ ಬೇಕು, ಕಸಿದುಕೊಂಡು ಬನ್ನಿ ಅಂತ. ಆಗ ಅಲಮೇಲಮ್ಮ ಅವರು ತಮ್ಮ ಚಿನ್ನಗಳನ್ನು ಎಲ್ಲ ಹಿಡಿದು ತಲಕಾಡಿನ ಕಡೆ ಹೋಗಿ ಅಲ್ಲಿಗೆ ಬಾವಿಗೆ ಬೀಳುವುದಕ್ಕಿಂತ ಮುಂಚೆ ಈ ರೀತಿ ಒಂದು ಹೆಣ್ಣಿನ ಮೇಲೆ ಸೈನಿಕರು ಅವರಿಗೆ ಒಪ್ಪಿಗೆ ಇಲ್ಲ ಅಂದರೂ ಈ ಥರ ಏನಂದರೆ ಅವರ ವಿರುದ್ಧ ಅವರಿಗೆ ಒಪ್ಪಿಗೆ ಇಲ್ಲ ಅಂದರೂ ಚಿನ್ನವನ್ನು ಕಸಿದುಕೊಳ್ಳೋದಕ್ಕೆ ಬರ್ತಾ ಇದ್ದಾರೆ ಎಂಬುವ ಸಿಟ್ಟಿನಿಂದ ಅವರು ಒಂದು ಶಾಪವನ್ನು ಕೊಡ್ತಾರೆ. ಏನಂದರೆ ತಲಕಾಡು ಮರುಳಾಗಿ ಮಾಲಂಗಿ ಮಳುವಾಗಿ ಮೈಸೂರು ಅರಸರಿಗೆ ಆಗದಿರಲಿ. ಇವಾಗಲೂ ನಾವು ನೋಡ್ಬೋದು ತಲಕಾಡು ಸಂಪೂರ್ಣವಾಗಿ ಮರುಳು ತುಂಬಿರೋದನ್ನು ನಾವು ನೋಡ್ಬೋದು. ಇನ್ನು ಮಾಲಂಗಿ ಮಳುವಾಗಿರುವಂಥದ್ದನ್ನು ನೋಡ್ಬೋದು. ಇನ್ನು ನಮ್ಮ ಮೈಸೂರಿಗೆ ಅರಸರಿಗೂ ಸಹ ಪ್ರಸ್ತುತದಲ್ಲಿಗೂ ಅವರು ತಮ್ಮ ವಂಶಧಾರಕರನ್ನು ಬೆಳೆಸೋದಕ್ಕೆ ಆಗದೆ ದತ್ತು ಮಕ್ಕಳನ್ನು ತೆಗೆದುಕೊಂಡು ತಮ್ಮ ವಂಶವನ್ನು ಬೆಳೆಸ್ತಾ ಇರುವಂತಹದನ್ನು ನಾವು ನೋಡ್ಬೋದು. ಈ ರೀತಿ ಅವರ ಶಾಪದಿಂದನೇ ಹೀಗೆ ಆಗಿರ್ಬೋದು ಎಂಬುವ ಕಥೆಯೂ ಸಹ ಇರೋದನ್ನು ನಾವು ನೋಡ್ಬೋದು. ಆದ್ದರಿಂದ ತಲಕಾಡು ಮರಳಾಗಿದೆ ಎಂದು ತಿಳ್ಕೊಬೋದು. ಮಕ್ಕಳ ಈಗ ತಿಳ್ಕೊಂಡ್ವಿ ಅಲ್ಲ. ಇನ್ನು ಮುಂದೆ ಇವರೇ ನೋಡಿ ರಾಣಿ ಅಲಮೇಲಮ್ಮರ ಭಾವಚಿತ್ರವನ್ನು ನೋಡ್ಬೋದು. ಇನ್ನು ನಾವು ಪ್ರಸ್ತುತ ಪಾಠದ ಬಗ್ಗೆ ನೋಡೋದಾದರೆ 1950ನೇ ಇಸವಿ ಅಕ್ಟೋಬರ್ ತಿಂಗಳು ಮಂಗಳವಾರ 20ನೇ ತಾರೀಕು ಶಿವನ ಸಮುದ್ರದ ಪ್ರವಾಸಿಗರ ನಿಲ್ಮನೆಯಲ್ಲಿ ಕುಳಿತುಕೊಂಡು ಈ ದಿನದ ಪಯಣದ ವಿವರ ಬರೆಯುತ್ತಿದ್ದೇನೆ. ಈಗ ರಾತ್ರಿ 12:15 ಸುತ್ತಣ ಲೋಕವೆಲ್ಲ ಮಲಗಿಕೊಂಡಿದೆ. ನನ್ನ ಬಳಿ ಈ ತಂಗು ಮನೆಯಲ್ಲಿ ನನ್ನ ಗೆಳೆಯರು ಕನ್ನಡದ ಯಾತ್ರಿಕರು ಮಲಗಿಕೊಂಡಿದ್ದಾರೆ. ಇಂದು ದಿನವೆಲ್ಲ ಅಲಿದು ಅವರು ದಣಿದು ನಿದ್ದೆ ಹೋಗಿದ್ದಾರೆ. ಶಿವನ ಸಮುದ್ರವನ್ನು ಒಳ ಸೇರುವ ಮುನ್ನ ಬಾಗಿಲ ಬಳಿ ನಿಂತ ಸುಬ್ರಹ್ಮಣ್ಯನ್ ನಮ್ಮನ್ನು ವಿಶ್ವಾಸದಿಂದ ಸ್ವಾಗತಿಸಿದರು.
ನಿಲ್ಮನೆಯನ್ನು ಕೂಡಲೇ ಖಾಲಿ ಮಾಡಿಸಿದರು. ಹಾಸಿಗೆ ಹಾಸಿಕೊಂಡು ಊಟ ಉಪಚಾರದ ಬಗ್ಗೆ ಕೇಳಿದರು. ಕೊನೆಗೆ ಹೋಗುವಾಗ ಗುಡ್ ನೈಟ್ ಅಂದರು. ಸುಬ್ರಹ್ಮಣ್ಯನ್ ನೌಕರನೇನೋ ಹೌದು, ಆದರೆ ಅವರರಿತ ಸ್ವಾಗತ ವಿಶ್ವಾಸದ ನುಡಿ ನೆನೆದರೆ ನಾವು ಸುಬ್ರಹ್ಮಣ್ಯನ್ಗಿಂತ ಸಣ್ಣವರು ಎನ್ನುವುದರಲ್ಲಿ ಸಂಶಯವಿಲ್ಲ. ನಾವು ಈ ಗದ್ಯ ಭಾಗವನ್ನು ತಿಳ್ಕೊಳ್ಳೋಕ್ಕಿಂತ ಮುಂಚೆ ತಲಕಾಡಿನ ಒಂದು ವಿಡಿಯೋನ ನೋಡೋಣ. ತಲಕಾಡು ಹೇಗಿದೆ ಅಂತ ನೋಡ್ಬೋದು. ಇದು ಪ್ರಸ್ತುತದಲ್ಲಿ ತಲಕಾಡಿನ ಒಂದು ವಿಡಿಯೋ ತುಣುಕು. ಇನ್ನು ನಿಮಗೆ ಹೊಸ ಪದಗಳ ಅರ್ಥವನ್ನು ತಿಳಿಸ್ತೀನಿ. ತಾರೀಕು ಅಂದರೆ ಏನು ಮಕ್ಕಳ? ನಿಲ್ಮನೆ ಅಂದರೆ ಏನು? ತಂಗು, ಯಾತ್ರಿಕರು, ಉಜ್ವಲ ಎಲ್ಲ ಹೊಸ ಪದಗಳು. ತಾರೀಕು ಅಂದರೆ ದಿನಾಂಕ. ನಿಲ್ಮನೆ ಅಂದರೆ ವಸತಿ ಗೃಹ ಅಥವಾ ಅತಿಥಿ ಗೃಹ ಅಂತ ಕರಿಬೋದು. ತಂಗು ಅಂದರೆ ತಾತ್ಕಾಲಿಕ ವಸತಿ. ಯಾತ್ರಿಕರು ಅಂತಂದರೆ ಪ್ರವಾಸಿಗರು. ಇನ್ನು ಉಜ್ವಲ, ಇದಿಷ್ಟು ನಾವು ನೋಡೋದ್ವಿ. ಈಗ ನಾವು ಪಾಠದ ಕಡೆ ಹೋಗೋಣ. ಒಂದು ಸೆಕೆಂಡ್ ಮಕ್ಕಳ. ಇಲ್ಲಿ ನೋಡ್ಬೋದು 1950ನೇ ಇಸವಿ ಅಕ್ಟೋಬರ್ ತಿಂಗಳು ಅಂದರೆ 1950ರಲ್ಲಿ ಅಕ್ಟೋಬರ್ ತಿಂಗಳು 20ನೇ ತಾರೀಕು ಹಿರೇಮಲ್ಲೂರೇಶ್ವರರವರು ಪ್ರವಾಸಕ್ಕೆ ಹೋಗಿರ್ತಾರೆ. ಶಿವನ ಸಮುದ್ರದ ಪ್ರವಾಸಿಗರ ನಿಲ್ಮನೆಯಲ್ಲಿ ಕುಳಿತುಕೊಂಡು, ನಿಲ್ಮನೆ ಅಂತ ನಿಮ್ಗೆ ಹೇಳಿದೆ ವಸತಿ ಮನೆ ಅಥವಾ ಅತಿಥಿ ಗೃಹ, ಅಲ್ಲಿ ಕುಳಿತುಕೊಂಡು ಈ ದಿನ ಅಂದರೆ ಅವರು ಪ್ರವಾಸಕ್ಕೆ ಹೋಗಿರುವಂಥ 1950ನೇ ಇಸವಿ ಅಕ್ಟೋಬರ್ ತಿಂಗಳಿನ 20ನೇ ತಾರೀಕು ಮಂಗಳವಾರ ಈ ದಿನದ ವಿವರವನ್ನು ಈ ದಿನ ಅವ್ರು ಎಲ್ಲೆಲ್ಲಿ ಪ್ರವಾಸಕ್ಕೆ ಹೋದ್ರು ಅವರ ಅನುಭವವನ್ನು ಅವರು ಬರಿತಾ ಇರ್ತಾರೆ. ಆ ರಾತ್ರಿ 12 ಗಂಟೆ ಹೊಡೆದು 15 ನಿಮಿಷ ಆಗಿರುತ್ತೆ. 12 ಗಂಟೆ ಹೊಡೆದು 15 ನಿಮಿಷ ಆಗಿರುತ್ತೆ. ಸುತ್ತಣ ಲೋಕವೆಲ್ಲ ಅಂದರೆ ಸುತ್ತಲೂ 12 ಗಂಟೆ ರಾತ್ರಿಯಲ್ಲಿ ಯಾರು ಎದ್ದಿರ್ತಾರೆ ಎಲ್ಲರೂ ಸುತ್ತಣ ಲೋಕವೆಲ್ಲ ಮಲಗಿಕೊಂಡಿದ್ದಾರೆ. ಸುತ್ತಣ ಲೋಕವೆಲ್ಲ ಮಲಗಿಕೊಂಡಿದ್ದಾರೆ. ನನ್ನ ಬಳಿ ತಂಗು ಮನೆ ಅಂದರೆ ಒಂದು ತಾತ್ಕಾಲಿಕ ಮನೆ, ಅಂದರೆ ಪ್ರವಾಸಕ್ಕೆ ಬಂದಿರೋರಿಗೆ ಉಳಿದುಕೊಳ್ಳಲು ಇರುವಂಥ ಒಂದು ತಾತ್ಕಾಲಿಕ ಮನೆಯಲ್ಲಿ ನನ್ನ ಗೆಳೆಯರು ಕನ್ನಡದ ಯಾತ್ರಿಕರು ಮಲಗಿದ್ದಾರೆ. ಅವರ ಬಳಿಯೂ ಸಹ ಕನ್ನಡದ ಯಾತ್ರಿಕರು ಮಲಗಿದ್ದಾರೆ. ಇಂದು ದಿನವೆಲ್ಲ ಹಲಿದು ಅವರು ದಣಿದು ನಿದ್ರೆ ಹೋಗಿದ್ದಾರೆ. ಬೇರೆ ಅವರ ಜೊತೆ ಬಂದಿರುವಂಥ ಗೆಳೆಯರಾಗಿರ್ಬೋದು, ಕನ್ನಡದ ಪ್ರವಾಸಿಗರಿಗೆ ದಣಿದು ಅಂದರೆ ಬೆಳಗ್ಗೆಯಿಂದ ಪ್ರವಾಸದ ಸ್ಥಳವನ್ನು ನೋಡಿ ಎಲ್ಲರೂ ನಿದ್ರೆ ಮಾಡ್ತಾ ಇದ್ದಾರೆ. ಆದರೆ ಹಿರೇಮಲ್ಲೂರಿನ ಈಶ್ವರರವರು ಸಹ 12 ಗಂಟೆ ಆಗಿದ್ರು ತಮಗಾದ ಅನುಭವವನ್ನು ಕುರಿತು ಅವರು ಬರಿತಾ ಇದ್ದಾರೆ. ಅವರ ಅನುಭವದ ಸವಿಯನ್ನು ಅವರು ಮೆಲುಕು ಹಾಕಿ ಬರೆಯೋದನ್ನು ನಾವು ನೋಡ್ಬೋದು. ಶಿವನ ಸಮುದ್ರವನ್ನು ಒಳಸೇರುವ ಮುನ್ನ ಬಾಗಿಲ ಬಳಿ ನಿಂತ ಸುಬ್ರಹ್ಮಣ್ಯನ್ ಅವರು ತಲಕಾಡಿನಿಂದ ವೈಭವವನ್ನು ಬರೆಯುವಂಥ ಸಂದರ್ಭದಲ್ಲಿ ಅವರು ತಲಕಾಡಿನಿಂದ ಶಿವನ ಸಮುದ್ರ ಪ್ರವಾಸ ತಾಣಕ್ಕೆ ಹೋಗಿರ್ತಾರೆ. ಅಲ್ಲಿ ಕುತ್ಕೊಂಡು ತಲಕಾಡಿನಲ್ಲಿ ತಮಗಾದ ಅನುಭವವನ್ನು ಕುರಿತು ಇವರು ರಚನೆಯನ್ನು ಅವರು ಬರೆದಿರೋದನ್ನು ನೋಡ್ಬೋದು. ಶಿವನ ಸಮುದ್ರವನ್ನು ಒಳಸೇರುವ ಮುನ್ನ ಬಾಗಿಲ ಬಳಿ ನಿಂತ ಸುಬ್ರಹ್ಮಣ್ಯಂ ನಮ್ಮನ್ನು ವಿಶ್ವಾಸದಿಂದ ಸ್ವಾಗತಿಸಿದರು. ಅವರು ಫಸ್ಟ್ ಏನಂದರೆ ಅವರು ಓದಾಗಿಂದ ಡೀಟೇಲ್ ಸಂಪೂರ್ಣವಾದ ಮಾಹಿತಿಯನ್ನು ಬರುತ್ತೆ. ಸುಬ್ರಹ್ಮಣ್ಯರು ಒಬ್ಬರು ನೌಕರರಾಗಿರ್ತಾರೆ. ಅವರೇನು ಶಿವನ ಸಮುದ್ರಕ್ಕೆ ಕಾಲಿಟ್ಟ ತಕ್ಷಣ ಅವರ ಬಾಗಿಲದಿಂದನೇ ಅವರನ್ನು ವಿಶ್ವಾಸದಿಂದ ಸ್ವಾಗತವನ್ನು ಮಾಡ್ತಾರೆ. ನಿಲ್ಮನೆಯನ್ನು ಕೂಡಲೇ ಖಾಲಿ ಮಾಡಿಸಿ. ನಿಲ್ಮನೆ ಅಂತಂದರೆ ನಾನು ಹೇಳಿದೆ ಅತಿಥಿ ಗೃಹ ಅಥವಾ ವಸತಿ ಗೃಹ ಅಂತ. ಆ ಗೃಹದಲ್ಲಿ ಇದ್ದಂಥವರನ್ನು ಖಾಲಿ ಮಾಡಿಸಿ ಇವರಿಗೆ ಆ ನಿಲ್ಮನೆಗೆ ಅಲ್ಲಿ ಅಂದರೆ ವಿಶ್ರಾಂತಿ ತೆಗೆದುಕೊಳ್ಳಲು ಅವಕಾಶವನ್ನು ನೀಡ್ತಾರೆ. ಹಾಸಿಗೆ ಹಾಸಿಕೊಟ್ಟರು. ಸುಬ್ರಹ್ಮಣ್ಯನವರೇ ಹಾಸಿಗೆ ಹಾಸಿ ಊಟ ಉಪಚಾರವನ್ನು ಅವರಿಗೆ ನೀಡಿ, ಅಂದರೆ ನಮ್ಮ
ಹಿರೇಮಲ್ಲೂರಿನ ಈಶ್ವರನ್ ಹಾಗೂ ಅವರ ಜೊತೆ ಹೋಗಿರುವ ಗೆಳೆಯರು ಅಥವಾ ಕನ್ನಡ ಯಾತ್ರಿಕರಿಗೆ ಊಟ ಉಪಚಾರದ ಬಗ್ಗೆ ತಿಳಿಸಿ ಹಾಸಿಗೆನ ಹಾಸಿ ಕೊನೆಗೆ ಹೋಗುವಾಗ ಗುಡ್ ನೈಟ್ ಅಂದರೆ ಶುಭರಾತ್ರಿ ಅಂತ ಹೇಳಿ ಹೋಗ್ತಾರೆ. ಆಗ ಅನ್ಕೋತಾ ಇರ್ತಾರೆ ನಮ್ಮ ಹಿರೇಮಲ್ಲೂರಿನ ಈಶ್ವರನವರು ಅವರು ನೌಕರರಾಗಿರ್ಬೋದು, ಬಟ್ ಅವರು ನಮ್ಮನ್ನು ಸ್ವಾಗತ ಮಾಡಿರುವ ರೀತಿ, ವಿಶ್ವಾಸದಿಂದ ಮಾತನಾಡಿಸಿದ ರೀತಿಯನ್ನು ನೋಡೋದು. ಈಗ ಯಾರು ಬೇರೆಯವರಾಗಿದ್ರೆ ಏನೋ ಅವ್ರ ಕೆಲಸ ಏನೋ ಅವ್ರ ರೂಮ್ ಖಾಲಿ ಮಾಡಿಸ್ಬೇಕು, ನಾವು ಹೋಗ್ತಾ ಇದ್ವಿ. ಬಟ್ ಆದರೆ ಸುಬ್ರಹ್ಮಣ್ಯನ ಆ ಕೆಲಸವನ್ನು ಮಾಡಲಿಲ್ಲ. ಅವರಿಗೆ ಪ್ರತಿಯೊಂದು ಹೆಜ್ಜೆಯಲ್ಲೂ ಅವರೇ ಅವರ ಅತಿಥಿ ಗೃಹವನ್ನು ಖಾಲಿ ಮಾಡಿಸಿ ಅದಾದ ನಂತರ ಅವರಿಗೆ ಹಾಸಿಗೆ ಹಾಸಿಕೊಟ್ಟು ಊಟ ಉಪಚಾರವನ್ನು ಮಾಡುವುದರ ಮೂಲಕ ಅವರ ವಿಶ್ವಾಸವನ್ನು ಗೆಲ್ತಾರೆ. ಅವರು ನೋಡಿಕೊಂಡುವಂತಹ ವಿಶ್ವಾಸವನ್ನು ನೋಡಿ ನಮ್ಮ ಹಿರೇಮಲ್ಲೂರಿನ ಈಶ್ವರ ಹೇಳ್ತಾರೆ, ಅವರಿಗಿಂತ ಸುಬ್ರಹ್ಮಣ್ಯರು ನೌಕರರಾಗಿದ್ದರೂ ಸಹ ಅವರಿಗಿಂತ ನಾವು ಸಣ್ಣವರು ಎನ್ನುವುದರಲ್ಲಿ ಸಂದೇಶವಿಲ್ಲ. ಅವರ ವಿಶ್ವಾಸಕ್ಕೆ, ಅವರ ಒಳ್ಳೆಯ ನಡತೆ ನುಡಿಗಿಂತ ನಾವು ಸಣ್ಣವರಾಗ್ತೀವಿ ಅಂತ ಹೇಳ್ತಾರೆ. ನಾವು ಇದಿಷ್ಟು ನೋಡಿದ್ವಿ ಅಲ್ವಾ. ನಾನು ನಿಮಗೆ ಈಗ ಒಂದು ಮೆಲುಕಿನ ವಿಡಿಯೋನ ತೋರಿಸ್ದೆ ಮತ್ತು ಹೊಸ ಪದಗಳ ಅರ್ಥವನ್ನು ಸಹ ನಿಮಗೆ ಅಂದರೆ ಹೇಳಿದೆ. ಇದು 2 ಪ್ಯಾರಾದಲ್ಲಿ ಬಂದಂತಾಗಿರ್ಬೋದು. ನಾನು ಹೇಳಿದೆ ನಿಮಗೆ 12 ಕಾಲು ಅಂದರೆ 12 ಕಾಲು ಟೈಮ್ ಆಗಿರುತ್ತೆ. ಎಲ್ಲರೂ ಸುತ್ತಲ ಲೋಕವೆಲ್ಲ ಮಲಗಿಕೊಂಡಿರುತ್ತೆ. ಆದರೆ ಹಿರೇಮಲ್ಲೂರಿನ ಈಶ್ವರನೇರು ಅವರು ಚಿತ್ರವನ್ನು ಬರೀತಾರೆ. ಇದು ನೋಡ್ಬೋದು ಮಕ್ಕಳ, ಶಿವನ ಸಮುದ್ರ. ಈ ರೀತಿ ನಾವು ನೋಡ್ಬೋದು. ಇನ್ನು ಈ ತಲಕಾಡಿನಲ್ಲಿ ಇನ್ನೂ ಒಂದು ವಿಶೇಷವಾದಂತಹ ವಿಷಯವನ್ನು ನೋಡೋದಾದರೆ ಪಂಚಲಿಂಗ ದರ್ಶನ. ಅಂದರೆ ಇಂದು ಸಹ ಪ್ರತಿ 12 ಅಥವಾ 13 ವರ್ಷಗಳಿಗೊಮ್ಮೆ ನಡೆಯುವ ಒಂದು ಪ್ರಮುಖ ಯಾತ್ರೆಯಾಗಿರುತ್ತೆ ಈ ಪಂಚಮುಖಿ ದೇವಸ್ಥಾನದ. ಈ ಸಮಯದಲ್ಲಿ 5 ಅಂದರೆ ತಲಕಾಡಿನಲ್ಲಿ ಇರುವಂಥ ಪ್ರಮುಖ 5 ದೇವಾಲಯಗಳನ್ನ ಪೂಜೆ ನಡೆಸಲಾಗುತ್ತದೆ. ಯಾವ ದೇವಾಲಯ ಅಂದರೆ ವೈದ್ಯನಾಥೇಶ್ವರ ದೇವಾಲಯ, ಮರುಳೇಶ್ವರ ದೇವಾಲಯ, ಅರ್ಕೇಶ್ವರ ದೇವಾಲಯ, ಪಾತಾಳೇಶ್ವರ ದೇವಾಲಯ ಮತ್ತು ಮಲ್ಲಿಕಾರ್ಜುನ ದೇವಾಲಯ ಅಂತ ನೋಡ್ಬೋದು. ಈ ಪಂಚಲಿಂಗ ದರ್ಶನವನ್ನು ನಾವು ಕಾರ್ತಿಕೆ ಮಾಸದ ಅಮಾವಾಸ್ಯೆಯಂದು ಮಾಡಿದರೆ ನಮಗೆ ಒಳ್ಳೆಯದಾಗುತ್ತದೆ ಎಂಬುವಂತಹ ಒಂದು ವಾಡಿಕೆ ಇರೋದನ್ನು ನಾವು ನೋಡ್ಬೋದು. ಇಲ್ಲಿ ನೋಡೋದಾದರೆ ಮಕ್ಕಳ, ಇದು ಶ್ರೀ ವೈದ್ಯನಾಥೇಶ್ವರ ದೇವಾಲಯ. ಪಂಚಲಿಂಗ ದರ್ಶನಗಳಲ್ಲಿ ಈ ದೇವಸ್ಥಾನ ಪ್ರಮುಖವಾಗಿರುತ್ತೆ. ಇನ್ನು ಇದು ನೋಡುವಂಥದ್ದನ್ನು ನೋಡೋದಾದರೆ ಇದು ಮರುಳೇಶ್ವರ ದೇವಾಲಯ, ಇದು ತಲಕಾಡಲ್ಲೇ ಇರೋವಂಥದ್ದು. ಇನ್ನು ಇದು ಪಾತಾಳೇಶ್ವರ ದೇವಾಲಯ, ಇದು ಅರ್ಕೇಶ್ವರ ದೇವಾಲಯ, ತಲಕಾಡಿನಲ್ಲೇ ಇರುವಂಥದ್ದು. ಮಲ್ಲಿಕಾರ್ಜುನ ದೇವಾಲಯ. ನಾವು ಕಾರ್ತಿಕೆ ಸಮಯದಲ್ಲಿ ಈ ಪಾತಾಳೇಶ್ವರ ಈ 5 ಪಂಚಲಿಂಗ ದರ್ಶನವನ್ನು ಮಾಡಿದ್ರೆ ನಮಗೆ ಒಳ್ಳೆಯದಾಗುತ್ತೆ ಎಂದು ಅದು 12ರಿಂದ 13 ವರ್ಷಗಳ ನಂತರ ನಡೆಯುವಂತಹ ಒಂದು ಪ್ರಮುಖ ಪಂಚಲಿಂಗ ದರ್ಶನದ ಪೂಜೆ ಆಗಿರುತ್ತೆ. 13 ವರ್ಷಗಳ ಕಾಲ ಅಲ್ಲಿ ಪೂಜೆಗಳಾಗಲ್ಲ ಎಂಬುವಂಥ ವಾಡಿಕೆ ಇದೆ. ಈಗ ನಾವು ಇಂದಿನ ತರಗತಿಯಲ್ಲಿ ಹಿರೇಮಲ್ಲೂರಿನ ಈಶ್ವರನವರು ರಚಿಸುವ ತಲಕಾಡಿನ ವೈಭವದ ಗದ್ಯ ಭಾಗದ 2 ಪ್ಯಾರಾಗಳನ್ನು ತಿಳಿದುಕೊಂಡಿದ್ವಿ ಮಕ್ಕಳು. ಅದಕ್ಕೆ ಸಂಬಂಧಿಸಿದಂತೆ ಕೆಲವು ಪ್ರಶ್ನೆಗಳನ್ನು ನೋಡ್ತೀವಿ. ತಲಕಾಡಿನ ವೈಭವ ಗದ್ಯ ಭಾಗವನ್ನು ರಚಿಸಿದವರು ಯಾರು? ತಲಕಾಡಿನ ವೈಭವ ಗದ್ಯ ಭಾಗವನ್ನು ಹಿರೇಮಲ್ಲೂರಿನವರು ರಚಿಸಿರುವಂಥದ್ದನ್ನು ನಾವು ನೋಡ್ಬೋದು. ನಿಮ್ಮ ಉತ್ತರ ಕರೆಕ್ಟು. ಹಿರೇಮಲ್ಲೂರಿನ ಈಶ್ವರನವರು ಎಲ್ಲಿ ಜನಿಸಿದರು? ಯಾರಿಗೂ ಉತ್ತರ ಗೊತ್ತು? ಹೌದು, ಹಿರೇಮಲ್ಲೂರಿನ ಈಶ್ವರನವರು ಹಾವೇರಿ ಜಿಲ್ಲೆಯ ಶಿಗ್ಗಾಂವಿ ತಾಲೂಕಿನ ಹಿರೇಮಲ್ಲೂರಿನಲ್ಲಿ ಜನಿಸಿದರು. ಪ್ರವಾಸ ಕಥನ ಎಂದರೇನು ಮಕ್ಕಳ? ಪ್ರವಾಸ ಕಥನ ಅಂದರೆ ಹೇಳ್ದೆ ಅಲ್ವ ನಾನು? ಏನು? ಹೌದು, ಹಿರೇಮಲ್ಲೂರಿನ ಈಶ್ವರನವರ ಪ್ರವಾಸ ಕಥನ ಯಾವುದು? ಹಿರೇಮಲ್ಲೂರಿನ ಈಶ್ವರನವರ ಪ್ರವಾಸ ಕಥನ ಕವಿ ಕಂಡ ನಾಡು. ಲೇಖಕರ ಪ್ರವಾಸಕ್ಕೆಂದು ಯಾವ ಸ್ಥಳಕ್ಕೆ ಭೇಟಿ ನೀಡಿದ್ರು? ಹಿರೇಮಲ್ಲೂರಿನ ಈಶ್ವರನವರು ಯಾವ ಪ್ರವಾಸಕ್ಕೆ ಹೋಗಿದ್ರು ಮಕ್ಕಳ? ಹೌದು, ಹಿರೇಮಲ್ಲೂರಿನ ಈಶ್ವರನವರು ತಲಕಾಡಿನ
ಸ್ಥಳಕ್ಕೆ ಭೇಟಿ ನೀಡಿದರು. ಲೇಖಕರ ದಿನದ ಪಯಣ ಕುರಿತು ಹೇಳುವಾಗ ಸಮಯ ಎಷ್ಟಾಗಿತ್ತು? ಎಷ್ಟು ಸಮಯ ಆಗಿತ್ತು ಅಂತ ನಾನು ಹೇಳಿದೆ? ನಿಮ್ಮ ಉತ್ತರಗಳ ಕರೆಕ್ಟ್ ನೋಡೋಣ. ಹಾಗೆ ಇನ್ನೊಂದು ಪ್ರಶ್ನೆ, ಯಾರು ಲೇಖಕರನ್ನು ವಿಶ್ವಾಸದಿಂದ ಸ್ವಾಗತಿಸಿದರು? ಯಾರು ಹೇಳಿದೆ? ಹೌದು, ಸುಬ್ರಹ್ಮಣ್ಯನ್. ತಲಕಾಡಿನ ವೈಭವ ಗದ್ಯಭಾಗವನ್ನು ರಚಿಸಿದವರು ಹಿರೇಮಲ್ಲೂರನ್ ಈಶ್ವರನ್. ಹಿರೇಮಲ್ಲೂರನ್ ಈಶ್ವರನ್ ಎಲ್ಲಿ ಜನಿಸಿದರು ಅಂದರೆ ಹಾವೇರಿ ಜಿಲ್ಲೆಯ ಶಿಗ್ಗಾಂವಿ ತಾಲೂಕಿನ ಎಲೆಮಲ್ಲೂರು. ನಿಮ್ಮ ಉತ್ತರ ಕರೆಕ್ಟು. ಇನ್ನು ಪ್ರವಾಸ ಕಥನ ಅಂದರೆ ಒಬ್ಬ ವ್ಯಕ್ತಿ ತಾನು ಪ್ರಯಾಣಿಸಿದ ಸ್ಥಳಗಳ ಅನುಭವ, ಆಲೋಚನೆಯನ್ನು ವಿವರಿಸುವ ಒಂದು ಲಿಖಿತ ವಿವರಣೆ. ಹಿರೇಮಲ್ಲೂರನ್ ಈಶ್ವರವರ ಪ್ರವಾಸ ಕಥನ ಕವಿಕಂಡ ನಾಡು. ಲೇಖಕರ ಪ್ರವಾಸಕ್ಕೆಂದು ತಲಕಾಡಿಗೆ ಭೇಟಿ ನೀಡಿದರು. ಲೇಖಕರು ದಿನದ ಪಯಣ ಕುರಿತು ಹೇಳುವಾಗ ಗಂಟೆ 12:30 ಅಂದರೆ 12:30 ಆಗಿರುತ್ತೆ. ಯಾರು ಲೇಖಕರನ್ನು ವಿಶ್ವಾಸದಿಂದ ಸ್ವಾಗತಿಸಿದ್ರು? ಸುಬ್ರಹ್ಮಣ್ಯನ್. ಇನ್ನು ನಿಮಗೆ ಇಂದಿನ ತರಗತಿಗೆ ಸಂಬಂಧಿಸಿದಂತೆ ಗೃಹ ಕಾರ್ಯ ಏನು ಅಂತ ನೋಡೋದಾದರೆ, ನೀವು ಪ್ರವಾಸದ ಅನುಭವವನ್ನು ಕುರಿತು ಪ್ರವಾಸ ಕಥನವನ್ನು ನಿಮ್ಮದೇ ಆದ ರೀತಿಯಲ್ಲಿ ಒಂದು ಪುಟ ದಾಟದಂತೆ ಬರೆದುಕೊಂಡು ಬನ್ನಿ. ಧನ್ಯವಾದಗಳು. ಮುಂದಿನ ತರಗತಿಯಲ್ಲಿ ಸಿಗೋಣ.